ಹಾಯ್ ಫ್ರೆಂಡ್ಸ್, ಎಲ್ರಿಗೂ ಮಲ್ಲಿಗೆ ಮಾರ್ಟ್ ಚಾನಲ್‌ಗೆ ಸ್ವಾಗತ. ಇವತ್ತು ನಾನು 10 ನಿಮಿಷದಲ್ಲಿ ರೆಡಿ ಆಗುವಂತಹ ಮಟರ್ ಪಲಾವ್ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತಿದ್ದೇನೆ. ಅಂದ್ರೆ ಗ್ರೀನ್ ಪೀಸ್‌ನ ಪಲಾವ್. ಇದನ್ನ ನೀವು ಮಕ್ಕಳಿಗೆ ಟಿಫಿನ್ ಬಾಕ್ಸಿಗೆ ಬೆಳಿಗ್ಗೆ ಆರಾಮಾಗಿ ಮಾಡ್ಕೋಬಹುದು. ಹಾಗೆ ತಿನ್ಲಿಕ್ಕೂ ಕೂಡ ತುಂಬಾ ರುಚಿಯಾಗಿರ್ತದೆ. ಅದಕ್ಕಿಂತ ಮೊದಲು ನನ್ನ ಚಾನಲನ್ನು ಹೊಸದಾಗಿ ನೋಡ್ತಿರೋರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಈಗ ಹೇಗೆ ಮಾಡೋದು ಅಂತ ನೋಡ್ಕೊಂಬರೋಣ ಬನ್ನಿ. ಮೊದಲಿಗೆ ನಾನಿಲ್ಲಿ ಮಸಾಲೆಯನ್ನ ರುಬ್ಲಿಕ್ಕೆ ಹಾಕೊಂಡಿದ್ದೇನೆ. ನಿಮ್ಗೆ ರುಬ್ಲಿಕ್ಕೆ ಇಷ್ಟ ಇಲ್ಲ ಅಂತ ಹೇಳಿದ್ರೆ ನೀವು ಅದನ್ನ ಹಾಗೆ ಹಾಕೋಬಹುದು. ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಂಡು ಮಾಡಬಹುದು. ಇಲ್ಲಿಗ ನಾನು ಮೊದಲಿಗೆ ರುಬ್ಕೊಳ್ಳಿಕ್ಕೆ ಹಾಕ್ತಾ ಇದ್ದೇನೆ ನೋಡಿ. 1 ಕಪ್‌ನಷ್ಟು ತೆಂಗಿನ ತುರಿ, 2 ತುಂಡು ಶುಂಠಿ, 2 ಎಸಳು ಬೆಳ್ಳುಳ್ಳಿ, 2 ಹಸಿಮೆಣಸು ಹಾಗೆ ಟೊಮೆಟೊ ಆಪ್ಷನಲ್ ಬೇಕಾದ್ರೆ ಹಾಕಿ. ನಾನು ಉಪ್ಪು, ಖಾರ, ಹುಳಿ ಎಲ್ಲ ಇರ್ಲಿ ಅಂತ ಹಾಕೊಳ್ತಾ ಇದ್ದೇನೆ. ಇದನ್ನ ನಾನೀಗ ಮಿಕ್ಸಿಯಲ್ಲಿ ತರಿತರಿಯಾಗಿ ರುಬ್ಕೊಳ್ತಾ ಇದ್ದೇನೆ. ನೀರ್ ಮಾಡ್ಕೊಳ್ಬೇಡಿ. ಸ್ವಲ್ಪ ಗಟ್ಟಿಯಾಗಿ ರುಬ್ಕೊಳ್ಳಿ. ನೋಡಿ ರೆಡಿ ಆಗಿದೆ ಈಗ. ಇಷ್ಟು ತರಿತರಿಯಾಗಿ ರುಬ್ಕೊಂಡು ಇಟ್ಟಿದ್ದೇನೆ. ಇದನ್ನೀಗ ಬದಿಗಿಟ್ಕೊಳ್ಳುವ. ಅದೇ ರೀತಿ ಪ್ಲೇಟ್‌ನಲ್ಲಿ ಚಕ್ಕೆ, ಲವಂಗ, ಎಲೆ, ಏಲಕ್ಕಿ ಎಲ್ಲವನ್ನ ತೆಗೆದಿಟ್ಟಿದ್ದೇನೆ. ಹಾಗೆ ಅಕ್ಕಿಯನ್ನ ನೀರಲ್ಲಿ ನೆನೆ ಹಾಕೊಂಡಿದ್ದೇನೆ. ನಂತರ ಒಂದು ಕುಕ್ಕರನ್ನ ತೆಗೆದುಕೊಳ್ಳಿ. ಅದಕ್ಕೆ 1 ಸ್ಪೂನಷ್ಟು ತುಪ್ಪ ಹಾಕೊಂಡಿದ್ದೇನೆ. ನಂತರ ಸ್ವಲ್ಪ ತೆಂಗಿನ ಎಣ್ಣೆ ಕೂಡ ಹಾಕ್ತಾ ಇದ್ದೇನೆ. ಚೆನ್ನಾಗಿ ಟೇಸ್ಟ್ ಬರ್ತದೆ ಅಂತ. ನಂತರ ಗರಂ ಮಸಾಲ ಎಲ್ಲ ಹಾಕೊಳ್ಳಿ. ಇಡೀ ಗರಂ ಮಸಾಲ ಎಲ್ಲವನ್ನ ಹಾಕಿ ಸ್ವಲ್ಪ ಬಿಸಿಯಾದ ನಂತರ ಅದಕ್ಕೆ 1 ಗಡ್ಡೆ ಈರುಳ್ಳಿಯನ್ನ ಚಿಕ್ಕದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೇನೆ. ಅದನ್ನು ಕೂಡ ಇಲ್ಲಿ ಹಾಕ್ತಾ ಇದ್ದೇನೆ. ಈರುಳ್ಳಿ ಸ್ವಲ್ಪ ಕೆಂಪಗಾಗ್ಲಿ ಅಲ್ಲಿಯವರೆಗೆ ಇದನ್ನ ಫ್ರೈ ಮಾಡ್ಕೊಳ್ಬೇಕು. ಇದನ್ನ ನೀವು ಮಕ್ಕಳಿಗೆ ಟಿಫಿನ್ ಬಾಕ್ಸ್‌ಗೆ ಆರಾಮಾಗಿ ಬೆಳಿಗ್ಗೆ ಮಾಡ್ಕೊಳ್ಬೋದು. ಮಕ್ಕಳಿಗೂ ಖುಷಿ ಆಗ್ತದೆ ಮಧ್ಯಾಹ್ನ ಓಪನ್ ಮಾಡುವಾಗ. ಈರುಳ್ಳಿ ನೋಡಿ ಎಲ್ಲ ಕೆಂಪಗಾಗಿದೆ. ಅದಕ್ಕೆ ಈಗ ನಾವು ರುಬ್ಬಿಟ್ಕೊಂಡ ಮಸಾಲೆ ಇದೆಯಲ್ಲ ಅದನ್ನ ಹಾಕ್ಬೇಕು. ಯಾಕಂದ್ರೆ ಹಸಿ ವಾಸನೆ ಎಲ್ಲ ಹೋಗ್ಬೇಕು. ಅದಕ್ಕಾಗಿ ಸ್ವಲ್ಪ ಫ್ರೈ ಮಾಡ್ಕೊಳ್ಬೇಕು. ಇಡೀ ಮನೆ ಘಮ ಘಮ ಹೇಳ್ತಾ ಇರ್ತದೆ. ಮಿಕ್ಸಿ ಜಾರಿಗೆ ನೀರನ್ನು ಹಾಕಿ ಕೂಡ ಸ್ವಲ್ಪ ಹಾಕೋಬಹುದು. ವೇಸ್ಟ್ ಮಾಡೋದು ಬೇಡ. ಹಾಕಿ ಎಲ್ಲವನ್ನ ಮಿಕ್ಸ್ ಮಾಡಿ ಫ್ರೈ ಮಾಡ್ಕೊಳ್ಳಿ. ಈಗ ಮಟರ್ ಸೀಸನ್ ಆದಿರೋದ್ರಿಂದ ಇದನ್ನ ಮಾಡ್ಕೋಬಹುದು ಆರಾಮವಾಗಿ. ತುಂಬಾ ಕಡಿಮೆಯಲ್ಲಿ ಸಿಗ್ತದೆ ನೋಡಿ. ಅಥವಾ ನೀವು ಅದನ್ನ ಸ್ಟೋರ್ ಮಾಡಿ ಇಟ್ಕೊಂಡ್ರೆ ವರ್ಷ ಇಡೀ ಮಾಡ್ಕೋಬಹುದು. ಪೀಸ್ ಪಲಾವ್. ಈಗ ಇದಕ್ಕೆ ಸ್ವಲ್ಪ ಉಪ್ಪನ್ನು ಹಾಕಿ ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪನ್ನ ಸೇರಿಸ್ಕೊಂಡು ಮಿಕ್ಸ್ ಮಾಡ್ಕೊಳ್ಳಿ. ಟಿಫಿನ್ ಬಾಕ್ಸಿಗೆ ಏನ್ ಮಾಡುದು ಅಂತ ಚಿಂತೆ ಮಾಡಬೇಡಿ. ಇದನ್ನ ನೀವು ಮಾಡಿ ಮಕ್ಕಳಿಗೂ ಕೂಡ ತುಂಬಾ ಖುಷಿ ಆಗ್ತದೆ. ಹಾಗೆ ನೋಡಿ ಫ್ರೈ ಆಗಿದೆ ಈಗ. ಇದಕ್ಕೆ ಈಗ 1 ಕಪ್‌ನಷ್ಟು ನಾನು ಬಟಾಣಿ ಕಾಳು, ಹಸಿ ಬಟಾಣಿ ಇದು ಹಾಕ್ತಾ ಇದ್ದೇನೆ. ಅದನ್ನು ಕೂಡ ಮಿಕ್ಸ್ ಮಾಡ್ಕೊಳ್ಳಿ. ಯಾಕಂದ್ರೆ ಮಸಾಲೆ ಒಟ್ಟಿಗೆ ಒಳ್ಳೇದು ಹಾಗೆ ಸೇರ್ಕೊಳ್ಳಿ ಅಂತ. ಉಪ್ಪು, ಖಾರ ಎಲ್ಲ ಹಿಡಿತದೆ ಆಗ. ಒಳ್ಳೇದಾಗಿ ಫ್ರೈ ಮಾಡ್ಕೊಳ್ಳಿ. ಆಗ ಅದು ಬೆಂದಾಗೂ ಆಗ್ತದೆ. ಈಗ ಇದಕ್ಕೆ ನಾನು ನೆನೆಸಿಟ್ಟ ಅಕ್ಕಿಯನ್ನ ಹಾಕೋಬೇಕು. ನೀವು ಯಾವುದೇ ಅಕ್ಕಿಯನ್ನ ಹಾಕೊಳ್ಬಹುದು. ಇಲ್ಲಿ ನಾನು ಬಾಸುಮತಿ ರೈಸ್ ಅನ್ನ ಹಾಕೊಂಡಿದ್ದೇನೆ. ಅದರ ಪರಿಮಳ ಕೂಡ ಬರ್ತದೆ ನೋಡಿ. ಅದಕ್ಕಾಗಿ ತುಂಬಾ ಸಿಂಪಲ್ ಮಾಡ್ಲಿಕ್ಕೆ ಇದು. ಆರಾಮಾಗಿ ದಿಢೀರ್ ಅಂತ ನೀವು ಮಕ್ಕಳಿಗೆ ಅಥವಾ ಬೆಳಿಗ್ಗೆ ಬ್ರೇಕ್‌ಫಾಸ್ಟಿಗೆ ಕೂಡ ಮಾಡ್ಕೋಬಹುದು. ಮಧ್ಯಾಹ್ನ ಲಂಚ್ ಕೂಡ ಮಾಡ್ಕೋಬಹುದು. ನೋಡಿ ಎಲ್ಲವನ್ನ ಒಮ್ಮೆ ಮಿಕ್ಸ್ ಮಾಡಿ ಅಕ್ಕಿ ಹಾಕಿದ ನಂತರ ಇದಕ್ಕೀಗ ನೀರನ್ನ ಸೇರಿಸ್ಕೊಳ್ಬೇಕು. ಇಲ್ಲಿ ನಾನು 1 ಕಪ್‌ನಷ್ಟು ಅಕ್ಕಿ ತಕೊಂಡಿದ್ದೇನೆ. 1.5 ಕಪ್‌ನಷ್ಟು ನೀರನ್ನ ಇಲ್ಲಿ ಸೇರಿಸ್ಕೊಳ್ತಾ ಇದ್ದೇನೆ. ಜಾಸ್ತಿ ಬೇಕಾಗುದಿಲ್ಲ. 1 ಕಪ್ಪಿಗೆ 1.5 ಸಾಕಾಗ್ತದೆ. ನೀವು ಈಗ ಬೇಕಾದ್ರೆ ಇದಕ್ಕೆ ಉಪ್ಪನ್ನೇನಾದ್ರೂ ಸೇರಿಸ್ಕೊಳ್ಬಹುದು. ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪನ್ನ ನೋಡ್ಕೊಂಡು ಹಾಕಿ. ಮೇಲ್ಗಡೆ ಬೇಕಾದ್ರೆ ಪುದೀನ ಸೊಪ್ಪನ್ನು ಕೂಡ ಉದುರಿಸ್ಕೋಬಹುದು. ಅಥವಾ ನೀವು ಕ್ಯಾಶ್ಯೂ ಅನ್ನು ಕೂಡ ಹಾಕ್ಬಹುದು. ಇಲ್ಲಿ ನಾನು ನೋಡಿ ಉಪ್ಪನ್ನ ಸೇರಿಸ್ಕೊಳ್ತಾ ಇದ್ದೇನೆ. ಎಲ್ಲವನ್ನ ಮಿಕ್ಸ್ ಮಾಡಿ ಕುಕ್ಕರನ್ನ ಮುಚ್ಚಿ 1 ರಿಂದ 2 ವಿಸಿಲ್‌ಗೆ ಸೀಟಿಯನ್ನ ಕೂಗಿಸಿ. ನೋಡಿ ನನ್ನ ಮಟರ್ ಪಲಾವ್ ರೆಡಿ ಆಗಿದೆ. ಅಂದ್ರೆ ಬಟಾಣಿ ಕಾಳಿನ ಪಲಾವ್. ಎಷ್ಟು ಚೆನ್ನಾಗಿ ಕಾಣ್ತಿದೆ ಅಲ್ಲ. ಎಷ್ಟು ಉದುರಾಗಿ ಬಂದಿದೆ. ನೀವು ಕೂಡ ಒಮ್ಮೆ ಟ್ರೈ ಮಾಡಿ. ನಿಮ್ಗೆ ಇಷ್ಟ ಆದ್ರೆ ಏನ್ ಮಾಡ್ಬೇಕು ಅಂತ ಗೊತ್ತಿದೆ ತಾನೆ. ಲೈಕ್ ಮಾಡಿ, ಶೇರ್ ಮಾಡಿ. ನಿಮ್ಮ ಫ್ರೆಂಡ್ಸ್‌ಗೂ, ರಿಲೇಟಿವ್ಸ್‌ಗೆ ಎಲ್ರಿಗೂ ಶೇರ್ ಮಾಡಿ. ಹಾಗೆ ಕಮೆಂಟ್ ಹಾಕ್ಲಿಕ್ಕಂತೂ ಮರೆಯಲೇಬೇಡಿ. ಈಗ ಇದನ್ನ ನಾನು ಸರ್ವಿಂಗ್ ಪ್ಲೇಟಿಗೆ ಹಾಕಿದ್ದೇನೆ ನೋಡಿ. ಇದ್ರೊಟ್ಟಿಗೆ ಮೊಸರು ಅಥವಾ ಗೋಬಿ ಮಂಚೂರಿ, ಚಿಲ್ಲಿ ಏನಾದ್ರೂ ಸೂಟ್ ಆಗ್ತದೆ. ಅದನ್ನ ಮಾಡ್ಕೊಂಡು ಸೈಡ್ ಡಿಶ್ ಆಗಿ ಮಾಡಿ ಚೆನ್ನಾಗಿ ತಿಂದ್ಕೊಳ್ಳಿ. ಈ ರೆಸಿಪಿಯನ್ನ ನೋಡಿದ್ರಲ್ಲ. ಇನ್ನ ನಿಮ್ಗೆ ಹೊಸ ರೆಸಿಪಿಯೊಂದಿಗೆ ಸಿಗ್ತೇನೆ. ಪುರ್ಸೊತ್ ಮಾಡಿ ನೋಡಿದ್ದಕ್ಕೆ ಥ್ಯಾಂಕ್ ಯು.